ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಫಸ್ಟ್ ಶಾಪಿಂಗ್ ಡೇ ತೋರಿಸ್ತಾ ಇರೋದು. ಶಾಪಿಂಗ್ ವ್ಲಾಗಿಂದನೇ ಸ್ಟಾರ್ಟ್ ಮಾಡಿರೋದು. ಏನು ಶಾಪ್ ಮಾಡೋಕ್ಕಂತ ಬಂದಿದ್ದೀವಿ ಅಂದರೆ ತಮಿಳ್ನಾಡು ಚೆನ್ನೈ ಸಿಲ್ಕ್ ಬ್ರ್ಯಾಂಚಿಗೆ ಬಂದಿರೋದು ನಾವು. ಸೊ ಏನೋ ಒಂದು ತೊಗೋಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ನಂದು ಕಾಲು ಗೆಜ್ಜೆ ಕಟ್ಟಾಗಿತ್ತು, ಎಷ್ಟೋ ದಿವಸ ಆಯಿತು. ಹೊಸದಿತ್ತು ಬಟ್ ಆದ್ರೂ ಕಟ್ಟಾಗಿತ್ತು. ಅದೇ ಹಾಕೋತಾ ಇದ್ವಿ. ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ತೊಗೊಳೋಕಂತ ಬಂದಿದ್ದೀವಿ. ಯಾವ ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ಯಾವ ಥರ ತೊಗೊಳ್ಳೋದು ಅಂತ ಗೊತ್ತಾಗ್ತಾಯಿಲ್ಲ. ನಾನು ಯಾವಾಗಲೂ ಸಿಂಪಲ್ಲಾಗಿ ಹಾಕಿ ರೂಢಿ ಇದೆ. ಯಾವಾಗಲೂ ನಾನು ಸಿಂಪಲ್ಲಾಗಿ ಹಾಕೊಳ್ಳೋದು ಅಭ್ಯಾಸ ನನಗೆ. ಯಾವಾಗೂ ಗ್ರ್ಯಾಂಡಾಗಿ ಹಾಕಿಲ್ಲ. ಅದಕ್ಕೋಸ್ಕರ ಅಂತ ಸಿಲ್ವರ್ ತೊಗೊಳ್ಳೋಣ, ಗೆಜ್ಜೆ ಸಿಂಪಲ್ಲಾಗಿರೋದು ಅಂತ ಬಂದಿರೋದು. ಒಂದೊಂದು ಡಿಸೈನ್ ನೋಡ್ತಾ ಇದ್ದರೆ ಯಾವ್ದು ತೊಗೋಬೇಕು ಯಾವುದು ಅಂತ ಗೊತ್ತೇ ಆಗಲಿಲ್ಲ. ಇದೆಲ್ಲ ಡೈಮಂಡ್ ಇದೆ ನೋಡಿ. ಡೈಮಂಡ್ ಅಂತ ತೊಗೊಳಕ್ಕಾಗಲ್ಲ ಇವಾಗ. ಬರೀ ಗೆಜ್ಜೆ ಮಾತ್ರ ತೊಗೊಂಡ್ಬಿಟ್ಟು ಹೋಗ್ತಾ ಇರೋದು. ಅದಕ್ಕೋಸ್ಕರ ಸರಿ ಬಟ್ಟೆ ಶಾಪಿಂಗು ಮಾಡಬೇಕಾಗಿತ್ತು. ಸೊ ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ. ಸುಮ್ಮನೆ ನಾನು ನನ್ನ ಅಕ್ಕ ಮಗಳು ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ. ಯಾವುದು ಲೈಕ್ ಆಗಿಲ್ಲ ಅಂತ ಹಾಗೆ ನೋಡ್ಕೊಂಡ್ಬಿಟ್ಟು ಒಂದು ರೌಂಡ್ ಹಾಕಿಬಿಟ್ಟು ಮನೆಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಮಕ್ಕಳು ಬರೋ ಗಂಟ ಮನೆಗೆ ಬರಬೇಕಲ್ವ ಅಂತ ಹೇಳಿ ಓಡಾಡ್ಕೊಂಡು ಹಾಗೆ ನೋಡ್ತಾ ಇದ್ವಿ. ನನ್ನ ಮಗಳು ನೋಡ್ತಾಳೆ ಎಲ್ಲ ಕಡೆ, ಬಟ್ ಯಾವುದು ಕರೆಕ್ಟಾಗಿ ಸೆಲೆಕ್ಷನ್ ಮಾಡಲ್ಲ. ಅದಕ್ಕೋಸ್ಕರ ನೋಡ್ಕೊಂಡ್ಬಿಟ್ಟು ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಮಂಡಕ್ಕಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಆಲ್ರೆಡಿ ಈ ವಿಡಿಯೋನ ನಾನು ಬಿಟ್ಟಿದ್ದೀನಿ, ಅಪ್ಲೋಡ್ ಕೂಡ ಆಗಿದೆ. ಸೊ ಸುಮ್ಮನೆ ಸ್ಯಾಂಪಲ್ಗಂತ ನಿಮಗೆ ತೋರಿಸ್ತಾ ಇರೋದು. ಇದು ನಮ್ಮ ಕಡೆ ಎಲ್ಲ ಟೀ ಟೈಮ್ ಸ್ನ್ಯಾಕ್ಸ್ ತುಂಬ ಫೇವ್ರೇಟು, ಇಷ್ಟಪಟ್ಟು ತಿನ್ನೋದು ಇದೆ ಯಾವಾಗಲೂ. ಸೊ ಯಾವಾಗಲೂ ಮನೇಲಿ ಇದು ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ ಮನೇಲಿ. ಸೊ ಬೇಗ ಕೂಡ ಆಗುತ್ತೆ. ಗೆಸ್ಟ್ ಎಲ್ಲ ಬಂದ್ರೂ ಬೇಗ ತಟ್ಟೆಲಿ ಹಾಕಿ ಕೊಡ್ಬೋದು, ಆ ಥರ ಎಂಜಾಯ್ ಮಾಡಿ ತಿನ್ಬೋದು. ಬಟ್ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ನಮಗೆ ರೂಢಿ ಇದೆ ಇದೇ ತಿನ್ನೋದು. ಬಟ್ ಈ ಕಡೆ ಎಲ್ಲ ಯಾರೂ ಜಾಸ್ತಿ ಇಷ್ಟಪಟ್ಟು ತಿನ್ನಲ್ಲ. ಬಟ್ ನಮ್ಮ ಕಡೆ ಎಲ್ಲ ಮನೇಲಿ ಸ್ಟಾಕ್ ಮಾಡಿ ಇಟ್ಟಿರ್ತಾರೆ ಈ ಥರ ಎಲ್ಲ ಸ್ನ್ಯಾಕ್ಸು. ಅದಕ್ಕೋಸ್ಕರ ಸರಿ ಸ್ವಲ್ಪ ಮಾಡಿಡೋಣ, ಮಕ್ಕಳಿಗೆ ಬಂದ ತಕ್ಷಣ ಸ್ನ್ಯಾಕ್ಸ್ ಏನೂ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದು ಆದಮೇಲೆ ನಾನು ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ ಅನ್ನೋದು ಕೂಡ ತೋರಿಸ್ತೀನಿ. ಗೆಜ್ಜೆ ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನಿಲ್ಲ, ಮಂಡಕ್ಕಿ ಮಾಡೋದು ತುಂಬಾ ಈಸಿ ಇದೆ. ನಿಮ್ಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನಂದು ಹಳೆ ವಿಡಿಯೋ ಹೋಗಿ ನೀವು ನೋಡ್ಬೋದು. ಸೊ ಈ ಥರ ಕಡಲೆ ಬೀಜ, ಕಡಲೆ ಪಪ್ಪು ಫ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಖಾರ, ಉಪ್ಪು, ಅರಿಶಿನ ಎಲ್ಲನೇ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಂಡಕ್ಕಿಯಲ್ಲಿ ಮಿಕ್ಸ್ ಮಾಡೋದು ತುಂಬ ಈಸಿ. ಒಣಕೊಬ್ಬರಿ ಎಲ್ಲ ಹಾಕಿ ಎಣ್ಣೆಲಿ ಕರಿಯೋದು ತುಂಬ ಈಸಿ ಕೂಡ ಇದೆ, ಮಾಡ್ಬೋದು ಆರಾಮಾಗಿ. ಬಂದಿರೋರಿಗೆಲ್ಲ ಸರ್ವ್ ಮಾಡೋಕ್ಕೂ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಸೊ ಫೇಮಸ್ ನಮ್ಮ ಕಡೆ ಅಂತಲೇ ಹೇಳ್ಬೋದು ಇದು. ಈ ಥರ ಎಲ್ಲ ಮಂಡಕ್ಕಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಯಾವಾಗ ಹೊಟ್ಟೆ ಹಸಿಯುತ್ತೆ ಆವಾಗ ಹಾಕ್ಕೊಂಡು ತಟ್ಟೆಲಿ ಹಾಕ್ಕೊಂಡು ತಿಂತಾ ಇರ್ಬೋದು. ಸೊ ಆ ಥರ ಮಾಡಿಡ್ತೀನಿ ನಾನು ಯಾವಾಗಲೂ. ನಮ್ಮ ಕಡೆ ಎಲ್ಲ ಒಂಥರ ಗೋಣಿ ಚೀಲ ಥರ ಸಿಗುತ್ತೆ. ಈ ಕಡೆ ಎಲ್ಲ ಪಾಕೆಟ್ ಕೊಡ್ತಾಯಿದ್ದಾರೆ, 50 ರುಪೀಸ್ಗೆ ಒಂದು ಪಾಕೆಟ್ ಏನೋ ಕೊಡ್ತಾಯಿದ್ದಾರೆ. ಸೊ ನಾನು ಕಾಲು ಗೆಜ್ಜೆ ಈ ಥರ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಯಾವಾಗಲೂ ತುಂಬಾ ಸಿಂಪಲ್ ಹಾಕಿರೋದು, ಯಾವಾಗೂ ಗ್ರ್ಯಾಂಡ್ ಹಾಕೋದೇ ಇಲ್ಲ ನಾನು. ಯಾಕಂದ್ರೆ ನನಗೆ ಸೌಂಡ್ ಬರೋದು ಇಷ್ಟ ಆಗಲ್ಲ ನಮ್ಮ ಮನೇಲಿ ಎಲ್ರಿಗೂ. ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಹಾಕ್ತೀನಿ. ಈ ಸರಿ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಚಾಯ್ಸ್ ಮಾಡಿದ್ದೀನಿ. ಬಟ್ ಗೆಜ್ಜೆ ಜಾಸ್ತಿ ಇಲ್ಲ ಇದಕ್ಕೂ ಕೂಡ, ಸ್ವಲ್ಪ ಇದೆ. ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಮನೆಗೆ ಬಂದಮೇಲೆ ಅದನ್ನೆಲ್ಲ ಮಾಡಿ ಒಂದು ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು ಆಲ್ರೆಡಿ. ಸೊ ಅದನ್ನು ತೊಗೊಂಡ್ಬಿಟ್ಟು ನನ್ನ ಮಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ. ಸೊ ಇದು ಏನು ಅಂತ ಕೇಳ್ತಾ ಇದ್ದೀರಾ, ಇದು ಟ್ರಿಪೈಡ್ ಅಂತ. ಸೊ ಮೊಬೈಲ್ ಹ್ಯಾಂಗ್ ಮಾಡೋದು ಟ್ರಿಪೈಡು ಸ್ಟ್ಯಾಂಡ್ ಥರ ಆರ್ಡ್ರ್ ಮಾಡಿದ್ದೆ. ಆಲ್ರೆಡಿ ಮೊದಲು 2 ಆರ್ಡ್ರ್ ಮಾಡಿದ್ದೆ. ನನ್ನ ಮಗ ಏನಾದರೂ ಒಂದು ಮಾಡ್ಕೊಂಡು ಕಿತಾಪತಿ ಮಾಡಿ ಹಾಳು ಮಾಡಿಬಿಡ್ತಾನೆ ಇರ್ತಾನೆ ಅವನು. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿದು ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಯಾರಿಗಾದರೂ ಇದ್ರ ಲಿಂಕ್ ಬೇಕು ಅನ್ನೋದಿದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಅದು ಕೂಡ ಆ್ಯಡ್ ಮಾಡ್ತೀನಿ. ಸೊ ಹೇಗಿದೆ ಅಂತಲೂ ತೋರಿಸ್ತೀನಿ. ನನ್ನ ಮಗ ಮೆಲ್ಲಗೆ ಓಪನ್ ಮಾಡ್ತಾ ಇದ್ದಾನೆ. ಒಂದು ಕ್ಲೀನಾಗಿ ಓಪನ್ ಮಾಡಬೇಕು ಅವನು, ಯಾಕಂದರೆ ಎಲ್ಲೂ ಏನೂ ಮಿಸ್ ಆಗಬಾರ್ದು. ಯಾಕಂದರೆ ಡ್ಯಾಮೇಜ್ ಏನಾದರೂ ಇತ್ತು ಅಂದರೆ ಮತ್ತೆ ಸೇಮ್ ಅದೇ ಥರ ಪ್ಯಾಕ್ ಮಾಡಿ ನಾವು ಕೊಡ್ಬೋದಲ್ವ. ಅದಕ್ಕೋಸ್ಕರ ತುಂಬಾ ದೊಡ್ಡದಾಗಿತ್ತು. ಬಟ್ ಈ ಥರ ಬರುತ್ತೆ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚಿಕ್ಕದು ಬರುತ್ತೆ, ನಾರ್ಮಲಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆ ಅಮೌಂಟಲ್ಲಿ, ಆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿ ಸಿಕ್ಕಿದೆ ಅಂದರೆ ಅದು ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ಆರಾಮಾಗಿ ಯೂಸ್ ಮಾಡ್ಕೋಬೋದು, ತುಂಬ ವರ್ಷಗಳ ಕಾಲ ಯೂಸ್ ಮಾಡ್ಕೊಳ್ಬೋದು ಮೇಂಟೈನ್ ಮಾಡ್ಕೊಂಡು ಹೋದರೆ. ಅಷ್ಟು ಚೆನ್ನಾಗಿತ್ತು ಅದು. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ಈ ಥರ ಆರ್ಡ್ರ್ ಮಾಡಿದ್ದೆ. ಇವಾಗ ಯಾಕಂದರೆ ಮೊಬೈಲ್ ಮೊದಲೆಲ್ಲ ಇತ್ತು, ಇವಾಗ ಇದು ಒಂದಿತ್ತು ಅಂದರೆ ನಮ್ಗೆ ಸೇಫ್ಟಿ ಅಲ್ವಾ. ಏನಾದರೂ ಮಾಡ್ತಾಯಿದ್ರು ಒಂದು ಕಡೆ ಸ್ಟೇಬಲಾಗಿ ಇಟ್ಬಿಟ್ಟು ನಾವು ಮಾಡ್ಕೊಂಡು ಹೋಗ್ಬೋದು ಕೆಲಸನ.
ಇಲ್ಲಾಂದರೆ ಬರೀ ಒಬ್ರಿಗೆ ಮೊಬೈಲ್ ಹಿಡಿ ಅಂತ ಹೇಳಿದರೆ ಎಲ್ಲರೂ ಫ್ರೀ ಇರಲ್ಲ, ಯಾರಾದರೂ ಒಬ್ರು ಹಿಡಿಬೇಕಾಗ್ತಾ ಇತ್ತು. ಇಲ್ಲಾಂದರೆ ವಿಡಿಯೋ ಮಾಡೋ ಟೈಮಲ್ಲಿ ಶೇಕ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಂತ ನಾನು ಈ ಥರ ಆರ್ಡ್ರ್ ಮಾಡಿದ್ದೆ. ಇನ್ನೂ ಒಂದು ನನ್ನ ಹತ್ರ ಇದೆ ಬೇರೆದು, ಅದು ಕೂಡ ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ. ಬಟ್ ಅದು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಓನ್ಲಿ ಡಿಸೈನ್ಸ್, ಕುಚ್ಚು ಡಿಸೈನ್ಸ್ ಎಲ್ಲ ಹಳೆ ಚಾನಲ್ ಇತ್ತಲ್ವ ನಂದು, ಅದು ಕುಚ್ಚು ಡಿಸೈನ್ಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲ ಮಾಡಬೇಕು ಅಂದರೆ ಒಂದು ಸ್ಟ್ಯಾಂಡ್ಗೆ ಈ ಥರ ಹ್ಯಾಂಗ್ ಮಾಡಿ ಇಟ್ಟರೆ ಅದು ಆರಾಮಾಗಿ ಇರ್ತಾಯಿತ್ತು. ಆ ಥರನ ನಾನು ಮಾಡ್ಕೊಂಡು ಹೋಗಿದ್ದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಅದು ಇವಾಗೆಲ್ಲ ನಾನು ಏನಾದರೂ ಕುಕ್ಕಿಂಗು, ಏನಾದರೂ ಒಂದು ರೆಸಿಪಿ ಶೂಟ್ ಮಾಡಬೇಕು ಅಂದರೆ ಎಲ್ಲ ಕಂಫರ್ಟೇಬಲ್ ಆಗ್ತಾ ಇಲ್ಲ ಅದು. ಅದಕ್ಕೋಸ್ಕರ ಅಂತ ಹೇಳಿ ನಾನು ಈ ಥರ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ತುಂಬ ಹೈಟ್ ಕೂಡ ಇದೆ. ಎಷ್ಟು ಹೈಟ್ ಅಂತೀರ ನೀವು, ಅಷ್ಟೊಂದು ಹೈಟ್ ಇದೆ. ತುಂಬ ಕ್ವಾಲಿಟಿ ಕೂಡ ನಂಬರ್ 1 ಕ್ವಾಲಿಟಿ ಇದೆ. ನಿಮ್ಗೆ ಹೈಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಹೈಟ್ ಬರುತ್ತೆ ಅಂತ. ತುಂಬ ಹೈಟ್ ಅಂದರೆ ಒಂದು 8 ಅಡಿ ಅಷ್ಟಾದರೂ ಹೈಟ್ ಇದೆ, 8 ಅಡಿ 9 ಅಡಿ ಅಷ್ಟಾದರೂ ಹೈಟ್ ಇದೆ ಕಂಪಲ್ಸರಿ. ಅಷ್ಟು ಹೈಟ್ ಮಾಡ್ಕೋಬೋದು. ಇವಾಗ ನಾನು ಹೈಟ್ ತೋರಿಸ್ತಾ ಇದ್ರೆ ನಮ್ಮ ಸ್ಲ್ಯಾಫಿಗೆ ಹತ್ತುತ್ತಾ ಇತ್ತು, ಆ ಥರ ಹೈಟ್ ಇದೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಹೈಟ್ ಇದೆ ಅಂತ. ತುಂಬಾ ಹೈಟ್ ಇತ್ತು. ಬಟ್ ಅಷ್ಟು ಹೈಟೆಲ್ಲ ನಮಗೇನು ಅವಶ್ಯಕತೆ ಇಲ್ಲ. ಮೀಡಿಯಮ್ ಆಗಿ ಒಂದು 5 ಫೀಟು 6 ಫೀಟ್ ಗಂಟ ಮಾತ್ರ ನಾವು ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಷ್ಟೇ ಹೊರತು ಇಷ್ಟು ಒಂದು 8 ಫೀಟು 9 ಫೀಟ್ ಗಂಟ ಎಲ್ಲ ಏನು ಯೂಸ್ ಮಾಡಲ್ಲ. ಅದಕ್ಕೆ ಈ ಥರ ಹೈಟ್ ಇತ್ತು. ಇಷ್ಟು ಹೈಟೆಲ್ಲ ನಾವೇನು ಯೂಸ್ ಮಾಡಲ್ಲ, ಮೀಡಿಯಮ್ ಆಗಿ ಯೂಸ್ ಮಾಡ್ತೀವಿ. ಸೊ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದೆ ಕೂಡ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇರೋದು. ಹೀಗೆ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು.